ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಓಕೆ ಸರ್. ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಸಮಾನ ಕೆಲಸಕ್ಕೆ ಗುತ್ತಿಗೆ ಪದ್ಧತಿಯನ್ನು ಭಾರತ್ ಮಾತಾ ಕಿ ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಸಮಾನ ಕೆಲಸಕ್ಕೆ ಗುತ್ತಿಗೆ ಪದ್ಧತಿಯನ್ನು ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ನಮ್ಮ ಖಾತೆ ಎಲ್ಲಿವರೆಗೆ ಹೋರಾಟ, ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಗುತ್ತಿಗೆ ಖಾತೆಯನ್ನು ಬೇರೆ ನಮ್ಮ ಖಾತೆಯನ್ನು ಸಮಾನ ಕೆಲಸಕ್ಕೆ ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಎಲ್ಲಿಯವರೆಗೆ ಹೋರಾಟ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಾನು ಮೀಡಿಯಾದವ್ರಿಗೆ ಧನ್ಯವಾದ ಹೇಳ್ತೀನಿ. ಇವತ್ತು ನಮ್ಮ ಹೋರಾಟಕ್ಕೆ ನೀವು ಬಹಳ ಸಾಥ್ ಕೊಟ್ಟಿರಿ, ತಮಗೆ ಹೃದಯಪೂರ್ವಕ ಕೃತಜ್ಞತೆಗಳು. ಇವತ್ತು ನಾವು ಕರ್ನಾಟಕದ ರಾಜ್ಯಾದ್ಯಂತ ಏನು ಸರ್ಕಾರಿ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಸೇರಿ. ಸುಮಾರು 10 ವರ್ಷ, 15 ವರ್ಷ, 20 ವರ್ಷ, 5 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್ಕಾರಿ ಇಲಾಖೆಯಲ್ಲಿ ಹೊರಗುತ್ತಿದಾರರಾಗಿ. ಇದನ್ನು ನಾವು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕನ್ನೋದು ಒಂದು ಪ್ರಮುಖ ಬೇಡಿಕೆ ಇದೆ. ಅದರ ಜೊತೆ ಬೀದರ್ದಲ್ಲಿ ಏನು ಸಹಕಾರ ಕಾರ್ಮಿಕರ ಒಂದು ಪದ್ಧತಿಯನ್ನು ಎಲ್ಲ ಕಡೆ ತರುವಂಥ ಒಂದು ಜಾರಿಗೆ ತರುವಂಥ ಒಂದು ಡಿಸ್ಕಸ್ ಏನು ಸರ್ಕಾರದಲ್ಲಿ ನಡೆದಿದೆ, ಇದು ರದ್ದುಗೊಳಿಸ್ಬೇಕು ಇಲ್ಲಿಗೆ ಅಂತೇಳಿ. ಮತ್ತು ನಮಗೆ ಸೇವಾ ಭದ್ರತೆಯನ್ನು ಒದಗಿಸ್ಬೇಕು. ಈಗ ಮಹಿಳೆಯರು ಕೂಡ ಕೆಲಸ ಮಾಡ್ತಿದ್ವಿ ಸರ್ಕಾರಿ ಇಲಾಖೆಯಲ್ಲಿ, ಅವ್ರಿಗೂ ಪರ್ಮನೆಂಟ್ ನೌಕರಿಗೆ ಹಂಗೆ ನಾವು ವೈದ್ಯಕೀಯ ಸೇವೆ ಅಂದರೆ ಗರ್ಭಿಣಿಯರಾದಾಗ ಹೆರಿಗೆ ಸೌಲಭ್ಯ ಹಂಗೆ ಕೊಡ್ತಾರೆ, ಹಂಗೆ ನಮಗೂ ಕೂಡ ಕೊಡಲಿ. ಮತ್ತು ಪ್ರತಿ ತಿಂಗಳು ಕರೆಕ್ಟಾಗಿ ಸ್ಯಾಲ್ರಿ ಆಗಲಿ ಅಂತ ನಾನು ಬೇಡ್ಕೋತೀನಿ. ಭಾಳ ಕಡಿಮೆ ಸ್ಯಾಲ್ರಿಗೆ ನಾವು ಕೆಲಸ ಮಾಡ್ತಾ ಇದ್ವಿ. ಕೆಲಸಕ್ಕೆ ಯಾವುದೇ ಚ್ಯುತಿ ಬರದೇ ಇರುವಂಗೆ ಅವ್ರು ಯಾವ ನಮ್ಮ ಮೇಲಧಿಕಾರಿಗಳು ಯಾವ ರೀತಿ ಕೆಲಸ ಹೇಳ್ತಾರೆ ಅದನ್ನು ನಾವು ಪ್ರಾಮಾಣಿಕವಾಗಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮಗೆ ಸ್ಯಾಲ್ರಿ ಕೂಡ ಪ್ರತಿ ತಿಂಗಳ ಆಗಲಿ ಅಂತ. ತುಟ್ಟಿ ದಿನ ನಿಮಗೆಲ್ಲ ಗೊತ್ತೇ ಇದೆ, ಭಾಳ ತುಟ್ಟಿ ಇದೆ. ಎಲ್ಲ ಪ್ರತಿಯೊಂದು ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಕಡಿಮೆ ಸ್ಯಾಲ್ರಿ ಇರೋದ್ರಿಂದ ನಮ್ಮ ಕುಟುಂಬ ನಿರ್ವಹಣೆ ಭಾಳ ಕಷ್ಟ ಆಗ್ತಾ ಇದೆ. ಅದಕ್ಕೆ ಸಮಾನ ವೇತನ ನಮಗೆ ಕೊಡಲಿ ಅಂತ ನಾನು ಆಗ್ರಹ ಮಾಡ್ತೀನಿ. ಈಗ ನೋಡ್ರಿ, ಹೊರಗೆ ನಮ್ಗೆ ಬೇರೆ ಏಜೆನ್ಸಿ ಥ್ರೂ ನಮ್ಗೆ ಕೆಲ್ಸಕ್ಕೆ ತಗೋತಾ ಇದ್ದಾರೆ. ಸುಮಾರು ಸ್ಯಾಲ್ರಿ ನಮ್ದು ಅಲ್ಲೇ ಕಟ್ಟಾಗ್ತಾ ಇದೆ. ಕಟ್ಟಾಗಿ ಅಲ್ಪ ಪ್ರಮಾಣದ ನಮ್ಮ ಕೈಗೆ ಸೇರ್ತಾ ಇದೆ. ಹಿಂಗಾಗಿ ಕುಟುಂಬ ನಿರ್ವಹಣೆ ನಮಗೆ ಭಾಳ ಕಷ್ಟ ಆಗ್ತಾ ಇದೆ. ಅದಕ್ಕೆ ಇದನ್ನ ಕಟ್ ಆಗಬೇಕು, ಒಳಗುತ್ತಿಗೆ ಆಧಾರದಲ್ಲಿ ನಮ್ಗೆ ತಗೋಬೇಕು ಅಂತ ನಾನು ಬೇಡ್ಕೊತಾ ಇದ್ದೀನಿ. ಭಾರತಿ ಅಂತ ಹೇಳಿ. ಯಾವ ಇಲಾಖೆಯಲ್ಲಿ ನೌಕರಿ ಮಾಡೋದು? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮಾಡ್ತೀವಿ. ಇವತ್ತಿನ ದಿನ ನಾವೆಲ್ಲರೂ ಕೂಡ ಹೋರಾಟ ಮಾಡುತ್ತ ಉದ್ದೇಶ ಒಂದೇ. ನಾವು ಇಷ್ಟು ವರ್ಷ ನಾವೆಲ್ಲ ಕೆಲಸ ಮಾಡ್ಕೋತ ಬಂದೀವಿ. ನಮಗೊಂದು ಸೇವಾ ಭದ್ರತೆ ಬೇಕು, ವೈದ್ಯಕೀಯ ಭದ್ರತೆ ಬೇಕು, ನಮ್ಮನ್ನ ಕಾಯಂಗೊಳಿಸಬೇಕು ಅಂತಕ್ಕಂಥ ಪ್ರಮುಖವನ್ನು ಬೇಡಿಕೆಯನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇಲ್ಲಿವರೆಗೂ ನಾವು ನಮ್ಮ
ನೌಕರರ ವೇತನದಲ್ಲಿ GST ಅನ್ನ ಕಟ್ಟಾಗಿರ್ತದೆ. ಅದೆಲ್ಲ ಸರ್ಕಾರ ಮರಳಿ ಕೊಡಬೇಕು, ನೌಕರಿಗೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಒಂದು ಸರ್ಕಾರಕ್ಕೆ ನಮ್ಮ ಬೇಡಿಕೆ ಇದೆ. ಮತ್ತು ಬರುವಂಥ ದಿನಗಳಲ್ಲಿ ಒಂದು ನೌಕರರ ವೇತನದಲ್ಲಿ GST ಕಡಿತವನ್ನು ರದ್ದುಪಡಿಸಬೇಕು ಅಂತ ನಮ್ಮ ಬೇಡಿಕೆ ಇದೆ ಸರ್. ಆ ಒಂದು ಉದ್ದೇಶ ಮತ್ತು ಪ್ರತಿ ತಿಂಗಳು ಇವತ್ತಿನ ದಿನಮಾನಗಳಲ್ಲಿ ಮೇಡಮ್ ಅವರು ಹೇಳಿದಾಗೆ ಪ್ರತಿಯೊಂದು ಬೆಲೆಯು ಗಗನಕ್ಕೇರಿದೆ. ಈ ಒಂದು ನಮ್ಮ ಸ್ಯಾಲ್ರಿ ನೋಡಿದ್ರೆ ಯಾವುದೇ ಒಂದು ಇದಕ್ಕೂ ಸಾಕಾಗೋದಿಲ್ಲ. ಅಂತ ಸಂದರ್ಭದಲ್ಲಿ 4 ತಿಂಗಳು 5 ತಿಂಗಳ ಪ್ರಸ್ತುತವಾಗಿ ನಮ್ದು 8 ತಿಂಗಳಾಯ್ತು ಸರ್ ಪೇಮೆಂಟ್ ಆಗಿಲ್ಲ. ಈ ಒಂದು ಉದ್ದೇಶದಿಂದ ನಮ್ಮ ಕುಟುಂಬ ನಿರ್ವಹಣೆ ತುಂಬಾ ಕಷ್ಟವಾಗಿದೆ. ಆ ಒಂದು ಕಾರಣಕ್ಕೆ ಸರ್ಕಾರ ಇದ್ರ ಬಗ್ಗೆ ಗಂಭೀರ ಚಿಂತನೆ ಮಾಡಬೇಕು. ಮತ್ತು ಇವಾಗಿನ ಸರ್ಕಾರ ಚಿಂತನೆಯಲ್ಲಿದೆ ಬೀದರ್ ಮಾದರಿಯ ಒಂದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸೊಸೈಟಿ ರಚನೆ ಮಾಡ್ಬೇಕಂತ ಹೇಳಿ ಆ ಒಂದು ವ್ಯವಸ್ಥೆಯನ್ನು ಕೈಬಿಟ್ಟು ಎಲ್ಲ ನೌಕರನ್ನು ಒಳಗುತ್ತಿಗೆ ನೌಕರನಾಗಿ ಮಾಡ್ಬೇಕಂತೇಳಿ ಈ ಮೂಲಕ ಕೇಳ್ಕೊತೀನಿ ಸರ್. ಸಚಿನ್ ಕಟ್ಟಿ ಸರ್. ಸರ್ ಸಿದ್ದರಾಮಯ್ಯನವರು ಸರ್, ಕರ್ನಾಟಕ ರಾಜ್ಯ ಸರ್ಕಾರಿ ಕಾಯಂತರ ನೌಕರರ ಒಕ್ಕೂಟ ಇವತ್ತಿನ ದಿನ ಸರ್ಕಾರಿ ಇಲಾಖೆಗಳಲ್ಲಿ ದುಡಿಯುತ್ತಿರುವ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಬೇಡಿಕೆ ಈಡೇರಿಸುವ ಕುರಿತು ನಾವು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಸರ್. ಪ್ರಮುಖವಾಗಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಕೆಲವೊಂದಿಷ್ಟು ಬೇಡಿಕೆಗಳನ್ನು ಕೇಳ್ತಾ ಇದ್ದೀವಿ ಸರ್. ಕಾಯಮೇತರ ನೌಕರರು ಕಾಯಂ ಮಾಡಲು KCSR ನಿಯಮಾವಳಿಗೆ ತಿದ್ದುಪಡಿ ತಂದು ಅನುಭವದ ಆಧಾರದ ಮೇಲೆ ಕಾಯಂ ಮಾಡಬೇಕಂತ ನಮ್ಮ ಪ್ರಮುಖ ಬೇಡಿಕೆ ಇದೆ ಸರ್. ಅದರ ಜೊತೆಗೆ ಹೊರಗುತ್ತಿಗೆ ನೇಮಕಾತಿ ಪದ್ಧತಿಯನ್ನು ರದ್ದುಪಡಿಸಿ ನೇರ ಪಾವತಿ ಅಡಿಯಲ್ಲಿ ತರಬೇಕು. ಸೇವಾ ಭದ್ರತೆಯನ್ನು ಖಾತ್ರಿಪಡಿಸಬೇಕಂತ ನಮ್ಮದೊಂದು ಬೇಡಿಕೆ ಇದೆ ಸರ್. ಅದರ ಜೊತೆಗೆ ಹುದ್ದೆ ಕಾಯಂ ಆಗುವ ತನಕ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕಂತ ಹೇಳಿ ನಮ್ಮ ಒಂದು ಬೇಡಿಕೆ ಇದೆ ಸರ್. ಇದೇ ರೀತಿ ಹಲವಾರು ಬೇಡಿಕೆಗಳಂತ ಮೂಲಕ ನಾವು ಸರ್ಕಾರಕ್ಕೆ ಬೇಡ್ಕೊತಾ ಇದ್ದೀವಿ ಸರ್. ದಯಮಾಡಿ ನಮ್ಮದೊಂದು ಬೇಡಿಕೆಯನ್ನು ತಮ್ಮ ಮೂಲಕ ಈಡೇರಿಸ್ಕೊಡ್ಬೇಕಂತ ಕೇಳ್ಕೊತೀವಿ ಸರ್.